ಶಾಸಕ ಮುನಿರತ್ನ ಮರಳಿ ಕಾಂಗ್ರೆಸ್ಸಿಗೆ ಬರ್ತಾರಾ? ಕಾಂಗ್ರೆಸ್ ಕಡೆ ಮುಖ ಮಾಡಿದ ಶಾಸಕ ಮುನಿರತ್ನ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ ಮುನಿ. ಹಾಗಾದ್ರೆ ಮುನಿರತ್ನ ಕಾಂಗ್ರೆಸ್ಸಿಗೆ ಬರೋದು ಫಿಕ್ಸಾ? ಶಾಸಕ ಮುನಿರತ್ನ ಒಂದು ವೇಳೆ ಕಾಂಗ್ರೆಸ್ಸಿಗೆ ಬರುವುದಾದರೆ ಸಿದ್ದರಾಮಯ್ಯರ ಬಳಿ ಇಡಬಹುದಾದ ಬೇಡಿಕೆಗಳೇನು? ಹಾಗಾದ್ರೆ ಅತ್ಯಾಚಾರ ಮತ್ತು ಜಾತಿ ನಿಂದನೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಮುನಿರತ್ನ ಕಾಂಗ್ರೆಸ್ನತ್ತ ವಾಲ್ತಾ ಇದ್ದಾರಾ? ಸಿದ್ದರಾಮಯ್ಯ 660 KV ಕರೆಂಟ್ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯರನ್ನ ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ ಅಂತ ಹೇಳಿ ಶಾಸಕ ಮುನಿರತ್ನ ಸಿದ್ದರಾಮಯ್ಯರ ಪರ ಹಾಡಿ ಹೊಗಳಿದ್ದಾರೆ. ಇದು ಶಾಸಕ ಮುನಿರತ್ನ ಮರಳಿ ಕಾಂಗ್ರೆಸ್ಸಿಗೆ ಬರ್ತಾರೆ ಎನ್ನುವಂತಹ ಸುದ್ದಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬಹುದೊಡ್ಡ ಡೆವಲಪ್ಮೆಂಟ್ ಅನ್ನ ನೀವೀಗ ಫ್ರೀಡಮ್ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯರನ್ನ ಹಾಡಿ ಹೊಗಳೋದಕ್ಕೆ ಕಾರಣ ಏನು? ಒಂದು ಕಡೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೂಡ ಸಿದ್ದರಾಮಯ್ಯರ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಈಗ ಅದೇ ಸಾಲಿನಲ್ಲಿ ಎರಡನೆಯ ಶಾಸಕ, ಒಂದು ಸಂಸದ ಆಯಿತು, ಈಗ ಶಾಸಕ ಸಿದ್ದರಾಮಯ್ಯರ ಪರ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರಾ? ಹಾಗಾದ್ರೆ ಶಾಸಕ ಮುನಿರತ್ನ 138 ಶಾಸಕ ಸ್ಥಾನ ಇದೆ ಈಗ ಕಾಂಗ್ರೆಸ್ಸಿಗೆ. ಸುಭದ್ರ ಸರ್ಕಾರ ಅಂತ ಕರೆಸಿಕೊಳ್ಳುತ್ತೆ. ಶಾಸಕರು ಬಂದರೂ ನಷ್ಟ ಇಲ್ಲ, ಬರದೇ ಇದ್ರೂ ಕಾಂಗ್ರೆಸ್ಸಿಗೇನೂ ನಷ್ಟ ಇಲ್ಲ. ಹಾಗಾದರೆ BJPಯ ಕೆಲ ಸಂಸದ ಮತ್ತು ಶಾಸಕರು ಕಾಂಗ್ರೆಸ್ನತ್ತ ಒಲವು ತೋರಿಸ್ತಾ ಇದ್ದಾರೆ. ಯಾಕೆ? ಒಂದು ಕಡೆ BJPಯಲ್ಲಿ ಬಣಬಡಿದಾಟಗಳು ಜೋರಾಗಿದೆ. ಎಲ್ಲಿವರೆಗೆ ಆ ಬಣಬಡಿದಾಟ ಇದೆ ಅಂತ ಹೇಳಿದ್ರೆ, ಹೈಕಮಾಂಡ್ ನಾಯಕರು ಆ ನಾಯಕರನ್ನು ತೃಪ್ತಿಪಡಿಸೋದಕ್ಕಾಗಿ ಒಂದು ಕಡೆ ಯತ್ನಾಳ್ ಬಣ ಹರಸಾಹಸ, ಮತ್ತೊಂದು ಕಡೆ BY ವಿಜೇಂದ್ರ ಬಣ ಹರಸಾಹಸ, ಇನ್ನೊಂದು ಕಡೆ ತಟಸ್ಥ ಬಣಕ್ಕೆ ಗೊಂದಲ. ಏನಾಗ್ತಾ ಇದೆ BJPಯಲ್ಲಿ? 4 ಗೋಡೆ ಮಧ್ಯೆ ಇತ್ಯರ್ಥಗೊಳ್ಳಬೇಕಾದಂಥ ವಿಚಾರಗಳೆಲ್ಲ ಈಗ ಈ ತರಹ ಊರುಬಾಗಲಾಗಿದೆ. ಅಂದರೆ ಸಂತೆಯಲ್ಲಿಯೂ ಕೂಡ BJPಯ ವಿರುದ್ಧ ಜನ ಮಾತನಾಡೋ ಹಾಗಾಗಿದೆ. ಹೀಗಾಗಿ BJPಯಲ್ಲಿ ಉಳಿಗಾಲವಿಲ್ಲ. ಒಂದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ 2028 ನಂತರವೂ ಕೂಡ ಅದೇ ಪಕ್ಷ ಏನಾದರೂ ಕಾಂಗ್ರೆಸ್ಸನ್ನು ಆಳುವುದಾದರೆ ನಮಗೆ ರಾಜಕೀಯವಾದಂತಹ ನೆಲೆ ಇರೋದಿಲ್ಲ. ಹಾಗಾಗಿ ಕಾಂಗ್ರೆಸ್ನತ್ತ ಒಲವು ತೋರಿಸ್ತಾ ಇದ್ದಾರಾ? ಹಾಗಾದರೆ ಸಿದ್ದರಾಮಯ್ಯರ ಪರ ಹಾಡಿ ಹೊಗಳಿದ್ದೇಕೆ? ಕಾಂಗ್ರೆಸ್ ನತ್ತೇನಾದರೂ ಒಲವಿದೆಯಾ? ನೋಡಿ, ಶಾಸಕ ಮುನಿರತ್ನ ಸಿದ್ದರಾಮಯ್ಯನ ಮುಟ್ಟಿದ್ರೆ ಚುನಾವಣೆ ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯರನ್ನ ಮುಟ್ಟೋದು ಅಷ್ಟು ಸುಲಭವಲ್ಲ. ಸಿದ್ದರಾಮಯ್ಯರ ಶಕ್ತಿ ನನಗೆ ಗೊತ್ತಿದೆ ಎಂದ ಮುನಿರತ್ನ. CM ಸಿದ್ದು ಬರ್ತಾರೆ ಅಂದ್ರೆ ಜನ ತಾನಾಗಿ ಸೇರ್ತಾರೆ. ಲಾರಿಯಲ್ಲಿ ಜನ ಕರೆಸಬೇಕು ಅಂತೇನೂ ಇಲ್ಲ. ಸಿದ್ದರಾಮಯ್ಯ ಅವರಿಗೆ ದುಡ್ಡು ಕೊಟ್ಟು ಜನ ಸೇರಿಸಬೇಕಾದ ಅಗತ್ಯತೆ ಅನಿವಾರ್ಯತೆ ಇಲ್ಲ. ಸಿದ್ದರಾಮಯ್ಯ ಇರೋವರೆಗೂ 136 ಜನ ಸುಭದ್ರರಾಗಿರ್ತಾರೆ. ಅವರೇನಾದರೂ ದೋಣಿ ಬದಲಾಯಿಸಿದ್ರೆ ಶೂನ್ಯ. ಆಮೇಲೆ ಇದು ಶಾಸಕ ಮುನಿರತ್ನ ಹೇಳ್ತಾ ಇರುವಂತಹ ಮಾತುಗಳು. ಶಾಸಕ ಮುನಿರತ್ನ ಮೂಲತಃ BJPಯವರಲ್ಲ, ಕಾಂಗ್ರೆಸ್ನಿಂದ ಬಂದವರು. ಕಾಂಗ್ರೆಸ್ನಿಂದ ಬಂದ ಆರಂಭದಲ್ಲಿ ಸರ್ಕಾರ ರಚನೆಯಾಯಿತು ಕಾಂಗ್ರೆಸ್. ಆ ಸಂದರ್ಭ BJPಯ 60ಕ್ಕೂ ಹೆಚ್ಚು ಶಾಸಕರು ಕಾಂಗ್ರೆಸ್ ಪಕ್ಷ ನಮಗೆ ಅನುದಾನ ಕೊಡ್ತಾ ಇಲ್ಲ, ಕೇವಲ ಕಾಂಗ್ರೆಸ್ನ ಶಾಸಕರಿಗೆ ಮಾತ್ರ ಮತ್ತು ಕಾಂಗ್ರೆಸ್ನ ಶಾಸಕ ಕ್ಷೇತ್ರಗಳಿಗೆ ಮಾತ್ರ ಅನುದಾನ ಬಿಡುಗಡೆ ಮಾಡ್ತಾ ಇದೆ, ನಮಗೆ ಅನುದಾನ ಕೊಡಿ ಅಂತೇಳಿ ಮುನಿರತ್ನ ಮಾಡಿದ ಹೈಡ್ರಾಮಾ ಇನ್ನೂ ಕೂಡ ಏನು ಮರೆಯಾಗಿಲ್ಲ. ವಿಧಾನಸೌಧದ ಎದುರು ಧರಣಿ ಕೂತರು, DK ಶಿವಕುಮಾರ್ ಅವರ ಕಾಲಿಗೆ ಬಿದ್ದರು, ಸಿದ್ದರಾಮಯ್ಯವರ ಜೊತೆ ಅಂಗಲಾಚಿ ಬೇಡ್ಕೊಂಡ್ರು. ಅದೆಲ್ಲ ಹೈಡ್ರಾಮಾ ಆಗಿತ್ತು, ರಾಜಕೀಯ ಹೈಡ್ರಾಮಾಗಳು. ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ಅನುದಾನ ಕೊಡಿ, DCM DK ಶಿವಕುಮಾರ್ ಸಾಹೇಬ್ರೆ, ಕೇವಲ ಕಾಂಗ್ರೆಸ್ನ ಶಾಸಕರಿಗೆ ಮಾತ್ರ ಅನುದಾನ ಕೊಡೋದಲ್ಲ, BJP ಶಾಸಕರು ಕೂಡ ಚುನಾಯಿತಗೊಂಡಂತಹ ಜನಪ್ರತಿನಿಧಿಗಳು. ಹಾಗಾಗಿ BJP ಶಾಸಕರನ್ನು ಕೂಡ ಪರಿಗಣಿಸಬೇಕು ಅಂತೇಳಿ ಬಹುದೊಡ್ಡ ಹೈಡ್ರಾಮಾ ನಡೀತು. ಅದಾದ ನಂತರ ಕಾಂಗ್ರೆಸ್ನ ವಿರುದ್ಧ ಕತ್ತಿ ಮಸಿಯೋದಕ್ಕೆ ಶುರು ಮಾಡ್ಕೊಂಡಿದ್ರು. ಯಾರು? ಶಾಸಕ ಮುನಿರತ್ನ. DK ಸುರೇಶ್ ಜೊತೆಗೆ ಕುಸುಮ ಜೊತೆಗೆ DK ಶಿವಕುಮಾರ್ ನನ್ನನ್ನು ಮುಗಿಸುವಂತಹ ತಂತ್ರದಲ್ಲಿದ್ದಾರೆ. ಅದರ ಭಾಗವಾಗಿತ್ತು ಆಸಿಡ್ ಮಿಶ್ರಿತ ಮೊಟ್ಟೆ ದಾಳಿ ಅಂತ ಹೇಳಿ ಆರೋಪ ಮಾಡಿದರು. ಆಸಿಡ್ ಮಿಶ್ರಿತ ಮೊಟ್ಟೆ ದಾಳಿ. ಆ ಮೊಟ್ಟೆಯಲ್ಲಿ ಆಸಿಡೂ ಇರಲಿಲ್ಲ, ಮಣ್ಣಂಗಟ್ಟಿ ಏನೂ ಇರಲಿಲ್ಲ ಅನ್ನುವಂತಹದ್ದು ಅಧ್ಯಯನದ ನಂತರ
ಅದನ್ನು ಪರಿಶೋಧನೆಗೆ ಒಳಪಡಿಸಿದ ನಂತರ ಗೊತ್ತಾದಂತಹ ಸತ್ಯ. ಆದರೆ ಮೊಟ್ಟೆ ದಾಳಿಯೂ ಕೂಡ ರಾಜಕೀಯ ಪ್ರೇರಿತ ಅಂತ ಹೇಳಿದ್ರು. ಅದಾದ ನಂತರ ಎನ್ಕ್ವೈರಿ ಆಯಿತು. ಜೊತೆಗೆ ಬಿ ಜೆ ಪಿಯ ಬೆಂಬಲಿಗರೇ ಶಾಸಕ ಮುನಿರತ್ನರ ರಾಜಕೀಯ ನಡೆಯನ್ನು ಅಸಹ್ಯವನ್ನು ಕಂಡು ಒಂದು ಜಾತಿ ನಿಂದನೆ ಪ್ರಕರಣ ಅವರ ವಿರುದ್ಧ ದಾಖಲಾಗಿ ಇನ್ನೇನು ಜಾಮೀನಿನ ಮೇಲೆ ಹೊರಗೆ ಬರಬೇಕು ಅಷ್ಟೊತ್ತಿಗೆದಾಗಲೇ ಮೈಸೂರಿನಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಯಿತು. ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೆ ಪೊಲೀಸರು ಕಸ್ಟಡಿಗೆ ತಗೊಂಡ್ರು. ಅದಾದ ಮೇಲೆ HIV ಇರ್ತಕ್ಕಂತಹ ಸೋಂಕಿತ ಮಹಿಳೆಯರಿಗೆ ಅಥವಾ ಆ ಸೋಂಕಿತ ಮಹಿಳೆಯರಿಗೆ ಇಂಜೆಕ್ಟ್ ಮಾಡಿದಂಥ ಇಂಜೆಕ್ಷನನ್ನು ತನ್ನ ರಾಜಕೀಯ ಎದುರಾಳಿಗಳಿಗೆ ಇಂಜೆಕ್ಟ್ ಮಾಡಿ ಅವರಿಗೆ ಸೋಂಕು ಹರಡಿಸುವಂತಹ ಪ್ರಕರಣ ಇದು ಎಲ್ಲಿವರೆಗೂ ಅಂತ ಹೇಳಿದ್ರೆ ಅಪಾಯಕಾರಿ ಪ್ರಕರಣ ದಾಖಲಾಯಿತು ಮುನಿರತ್ನ ವಿರುದ್ಧ. ಹಾಗಾಗಿ BJPಯಲ್ಲಿ ಶಾಸಕ ಮುನಿರತ್ನರಿಗೆ ಕಿಮ್ಮಕ್ಕಿಲ್ಲ ಎನ್ನುವಂತಹದ್ದು ಮುನಿರತ್ನನಿಗೆ ಗೊತ್ತಾಯಿತು. ಮುನಿರತ್ನರಿಗೆ BJPಯ ಯಾವೊಬ್ಬ ರಾಜ್ಯ ಮಟ್ಟದ ನಾಯಕನೂ ಕೂಡ ಬೆಂಬಲಕ್ಕೆ ಬರೋದಿಲ್ಲ ಅಂತ ಖಾತ್ರಿ ಆಯಿತು. BJPಯ ಹೈಕಮಾಂಡ್ ನಾಯಕರು ಶಾಸಕ ಮುನಿರತ್ನರನ್ನ ಯಾವುದೇ ತರಹ ಪರಿಗಣಿಸಿಕೊಳ್ತಾ ಇಲ್ಲ ಅನ್ನೋದು ಕೂಡ ಅವರಿಗೆ ದೃಢ ಆಯಿತು. ಹೀಗಿರುವಾಗ ಮುಂದಿರೋ ಆಯ್ಕೆ ಏನು? ನೆಲೆ ನಿಂತಿರುವ BJPಯಲ್ಲಿ ನನ್ನ ಅಸ್ತಿತ್ವ ಇಲ್ಲ. JDSಗೆ ಹೋಗೋಣ ಅಂತ ಹೇಳಿದ್ರೆ JDS ಕೂಡ ಅಷ್ಟರ ಮಟ್ಟಿಗೆ ಬಲಾಢ್ಯ ಪಕ್ಷವೂ ಅಲ್ಲ, ಕರ್ಕೊಳ್ಳುವಂತಹ ನಾಯಕರು ಅಲ್ಲಿಲ್ಲ. ಇದು BJPಯ ನಡೆ ನೋಡಿದರೆ ಕಾಂಗ್ರೆಸ್ ಸೇರೋದು ಪಕ್ಕ ಎಂದು ಹೇಳಲಾಗ್ತಾ ಇದೆ. BJP ಅವರು CM DCM ಹೊಗಳಲು ಶುರು ಮಾಡಿದ್ದಾರೆ. ಮೊನ್ನೆ ಸಂಸದ ಸುಧಾಕರ್, ನಿನ್ನೆ ಶಾಸಕ ಮುನಿರತ್ನ, ಅದಕ್ಕೂ ಮುಂಚಿತವಾಗಿ ST ಸೋಮಶೇಖರ್, ಯಲಹಂಕ BJP ಶಾಸಕ SR ವಿಶ್ವನಾಥ್ ಕೂಡ ಅದೇ ಸಾಲಲ್ಲಿ ಬರ್ತಾರೆ. ಹೀಗೆ BJPಯ ಕೆಲ ನಾಯಕರು ಕಾಂಗ್ರೆಸ್ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಅದರ ಹಿಂದಿನ ಮರ್ಮ ಏನು ಅರ್ಥ ಆಗ್ತಾ ಇಲ್ಲ. ST ಸೋಮಶೇಖರ್ ಹಾಲಿ ಶಾಸಕ, BJPಯ ಶಾಸಕ, ಸಿದ್ದರಾಮಯ್ಯರ ಪರ ಮಾತನಾಡಿದ್ದೇನು? ಡಾಕ್ಟರ್ K ಸುಧಾಕರ್ ಸಿದ್ದರಾಮಯ್ಯರ ಪರ ಹೊಗಳಿದ್ದೇನು? ವಿಶ್ವನಾಥ್ BJPಯ MLA ಸಿದ್ದರಾಮಯ್ಯರ ಪರ ಮಾತನಾಡಿದ್ದೇನು? BJP ಹಂಗಾದ್ರೆ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ. ತನ್ನ ಮನೆಯ ಅಂಗಳದಲ್ಲಿ ಕೂತು ತಮ್ಮ ಎದುರಾಳಿಗಳನ್ನ ಹೊಗಳೋದಂದ್ರೆ ಆ ಒಂದು ಶಿಸ್ತು ಉಲ್ಲಂಘನೆಯನ್ನು ಸಹಿಸಿಕೊಳ್ಳುವಂಥ ಪಕ್ಷ ಆಯ್ತಾ BJP? ಒಂದು ಕ್ಷೇತ್ರದ ಒಂದು ಕಾರ್ಯಕರ್ತ, ಶಾಸಕ ಬಿಡಿ ಸಚಿವರು ಬಿಡಿ, ಒಂದು ಕಾರ್ಯಕರ್ತ ಶಿಸ್ತು ಉಲ್ಲಂಘನೆ ಮಾಡಿದ್ರೂ ಕೂಡ ಹೈಕಮಾಂಡ್ ನಾಯಕರು ಬಂದು ಆ ಕಾರ್ಯಕರ್ತನನ್ನು ಉಚ್ಚಾಟನೆ ಮಾಡಬಹುದಾದಂಥ ಒಂದು ಶಿಸ್ತಿನ ಪಕ್ಷ ಅಂತ BJP ಕರೆಸಿಕೊಳ್ಳುತ್ತೆ. ಶಿಸ್ತಿನ ವಿಚಾರದಲ್ಲೇ BJP ಅತ್ಯಂತ ಹೆಸರು ಪಡ್ಕೊಂಡಿರುವಂಥ ಪಕ್ಷ. ಆದರೆ ತನ್ನವರೇ ವಿರೋಧಿಗಳನ್ನು ಹೊಗಳ್ತಾರೆ. ಸಾಮಾನ್ಯದವರೇನಲ್ಲ ಹೊಗಳಿದ್ದು. ಒಬ್ಬರು ಸಂಸದರು, ಮತ್ತೊಬ್ಬರು ಮಾಜಿ ಸಚಿವರು ಹಾಲಿ ಶಾಸಕರು, ಇನ್ನೊಬ್ಬರು ಹಾಲಿ ಶಾಸಕರು, ಮತ್ತೊಬ್ಬರು ಹಾಲಿ ಶಾಸಕರು. ಸಾಮಾನ್ಯ ಶಾಸಕರೇನಲ್ಲ, ಒಂದೆರಡು ಬಾರಿ ವಿನ್ ಆದ ಶಾಸಕರೂ ಅಲ್ಲ, 5ಕ್ಕೂ ಹೆಚ್ಚು ಬಾರಿ ಗೆಲುವು ಸಾಧಿಸಿರುವಂತಹ ಶಾಸಕರು. ಅದರಲ್ಲಿ ಇಬ್ಬರು ಬೇರೆ ಪಕ್ಷದಿಂದ ಬಂದವರಾದರೆ ಇನ್ನೊಂದಿಬ್ಬರು ಪಕ್ಷದಲ್ಲೇ ಇದ್ದವರು. ಹೀಗೆಲ್ಲ ಇರುವಾಗ ಒಂದು ಕಡೆ ಬಣಬಡಿದಾಟದ ಸಂಧಾನಕ್ಕೆ ಪ್ರಯತ್ನ, ಮತ್ತೊಂದು ಕಡೆ ಇರುವವರೇ ಉಳ್ಕತಾ ಇಲ್ಲ, ಕಾಂಗ್ರೆಸ್ನ ಅಂಗಳವನ್ನು ಇಣುಕ್ತಾ ಇದ್ದಾರೆ. ಯಾರನ್ನ ಅಬ್ಸರ್ವ್ ಮಾಡೋದು, ಯಾರನ್ನ ತಡೆದುಕೊಳ್ಳೋದು ಅಥವಾ ಯಾರನ್ನ ಸಹಿಸಿಕೊಳ್ಳೋದು, ಇದು BJP ಇರ್ತಕ್ಕಂಥ ಬಹುದೊಡ್ಡ ಸವಾಲು. ಅದೇನೇ ಇರಲಿ, ಈಗ ಕಾಂಗ್ರೆಸ್ನತ್ತ ಒಲವು ತೋರಿಸ್ತಾ ಇರುವಂತಹ BJP ನಾಯಕರನ್ನ ಗಮನಿಸೋದೆ BJPಯ ರಾಜ್ಯ ಮಟ್ಟದ ನಾಯಕರ ಕೆಲಸ ಆಗಿದೆ. ಆರ್ ಅಶೋಕ್ ಈ ಬಗ್ಗೆ ಈವರೆಗೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ವಿಜೇಂದ್ರ ಈ ಬಗ್ಗೆ ಮಾತನಾಡೋದಕ್ಕೆ ಆಸಕ್ತಿನೂ ತೋರಿಸ್ತಾ ಇಲ್ಲ. CT ರವಿರಂತಹ CT ರವಿಗಳೇ ಮೂಲೆ ಗುಂಪಾಗೋಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಅವ್ರು ಎದುರು ಬರ್ತಾ ಇಲ್ಲ. ತಲೆ ಮೇಲೆ ಬ್ಯಾಂಡೇಜ್ ಕಟ್ಟಿಕೊಂಡ ನಂತರದ ದಿವಸಗಳಲ್ಲಿ ಬಂದಿದ್ದೇ ಕಮ್ಮಿ ಬಣಬಡಿದಾಟದ ಬಗ್ಗೆ ಮಾತನಾಡೋದಕ್ಕೆ. ಇನ್ನು ಮುನಿರತ್ನ ಕಾಂಗ್ರೆಸ್ಸಿಗೆ ಬರ್ತಾರೆ ಅನ್ನುವಂಥ ವಿಚಾರದ ಬಗ್ಗೆ ಅವರೇನಾದರೂ ರಿಯಾಕ್ಟ್ ಮಾಡ್ತಾರಾ? ಖಂಡಿತ ಇಲ್ಲ. ಸೊ ಒಟ್ಟಾರೆ ಬಣಬಡಿದಾಟದ ನಡುವೆ BJPಗೆ ಮತ್ತೊಂದು ಟೆನ್ಷನ್ ಎದುರಾಗಿದೆ. ಶಾಸಕ ಮುನಿರತ್ನ ಕಾಂಗ್ರೆಸ್ನತ್ತ ಒಲವು ತೋರಿಸ್ತಾ ಇದ್ದಾರೆ. ಹಾಗಾದರೆ ಮೊದಲು ಬರೋದು ಡಾಕ್ಟರ್ K ಸುಧಾಕರ ಅಥವಾ ಮುನಿರತ್ನನ ಅಥವಾ ವಿಶ್ವನಾಥ ಅಥವಾ ST ಸೋಮಶೇಖರ? ಕ್ಷಣಗಣನೆ ಶುರುವಾಗಿದೆ.